ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಇಂದ ಭಾರಿ ಆಘಾತವೇ ಎದುರಾಗಿದೆ. ಜಮೀರ್ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲಿ ಈಗ ಸಿದ್ದರಾಮಯ್ಯನವ್ರಿಗೆ ಇದು ಅರಗಿಸಿಕೊಳ್ಳಲಾರದ ತುತ್ತು. ತನ್ನ ಪಟ್ಟನ್ನು ಸಾಧಿಸೇ ಬಿಟ್ರಲ್ಲ DK ಶಿವಕುಮಾರ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರಿಸಿ. ಎಸ್ ವೀಕ್ಷಕರೇ, ನಿನ್ನೆ ಒಂದು ಡೆವಲಪ್ಮೆಂಟ್ ಆಯಿತು. ಯಾವಾಗ ಜಮೀರ್ ವಿರುದ್ಧ ಕ್ರಮ ಆಗಬೇಕು, ಅವರನ್ನು ಸಂಪುಟದಿಂದಲೇ ವಜಾ ಮಾಡಬೇಕು ಅನ್ನೋ ತನಕ ಕಂಪ್ಲೇಂಟು ಸಾಕ್ಷಿ ಸಮೇತ ಒಂದಿಷ್ಟು ದೂರುಗಳೆಲ್ಲ ಹೈಕಮಾಂಡ್ಗೆ ಹೋದವು. ಆ ಹೊತ್ತಲ್ಲಿ ಈ ಕಡೆಯಿಂದ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಜಮೀರ್ ಅವ್ರಿಗೆ ಇನ್ನಷ್ಟು ಪ್ರಭಾವಿ ಖಾತೆ ಮತ್ತು DCM ಸ್ಥಾನ ಕೊಡಬೇಕು, ಅಸಮತೋಲನ ಆಗಿದೆ ಸಂಪುಟ ಸರ್ಜರಿ ಆಗಬೇಕು ಅಂತೆಲ್ಲ ಶುರು ಆಯಿತು. ಜಮೀರ್ ಪರ ಬ್ಯಾಟ್ ಬೀಸೋಕ್ಕೆ ಶುರು ಮಾಡಿದ್ರು. ಜಮೀರ್ ಅವರ ಪರವಾಗಿ ಧ್ವನಿ ಹೇಳ್ತು. ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಪದಾಧಿಕಾರಿಗಳೆಲ್ಲ ರಾಜೀನಾಮೆ ಕೊಟ್ಟರು. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬೆನ್ನಲ್ಲೇ ಸುಮಾರು ಜನ ರಾಜೀನಾಮೆ ಕೊಡೋ ಮೂಲಕ ಹೈಕಮಾಂಡ್ಗೆ ಬಿಸಿ ಮುಟ್ಸೋಕೆ ಹೊರಟರು. ಸಮುದಾಯ ಕೆಣಕಿದ್ದೀರಿ, ಒಂದು ಕುಟುಂಬಕ್ಕೋಸ್ಕರ ನಾವು ಸಿಡಿದೆದ್ದಿದ್ದೀವಿ ಅನ್ನುವಂಥ ಮೆಸೇಜ್ ಕೊಟ್ಟು ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಎದುರು ಹಾಕ್ಕೊಂಡು ಬದುಕೋಕ್ಕಾಗತ್ತಾ ಅನ್ನೋ ಥರ ಮೆಸೇಜ್ ಕೊಡೋಕೆ ಹೊರಟಿದ್ರು. ಅದರ ನಡುವೆಯೂ ಬಿಗ್ ಆ್ಯಕ್ಷನ್ನೇ ಆಗಿದೆ. ಈಗ ಇದು ಸಿದ್ದರಾಮಯ್ಯನವ್ರಿಗೆ ಭಾರಿ ಹಿನ್ನಡೆ. ಆ್ಯಕ್ಚುಲಿ ಏನಂತ ಕೇಳಿದ್ರೆ, ಈಗ CM ಪರಮಾಪ್ತರಾಗಿರುವಂತಹ ನಜೀರ್ ಅಹಮದ್ ಅವರನ್ನು ಕಿತ್ತು ಹಾಕಿದೆ ಹೈಕಮಾಂಡ್. ಅವರೇ ರಾಜೀನಾಮೆ ಕೊಡಿ ಅಂತ ಹೇಳಲಾಗಿತ್ತು, ಕೊಡಲಿಲ್ಲ. ಅವರು ನಿನ್ನೆ ಸಂಜೆ ತನಕ ಟೈಮ್ ಕೊಟ್ಟಿದ್ದಾರೆ, ಕೊಡಲಿಲ್ಲ. ಅಬ್ದುಲ್ ಜಬ್ಬಾರ್ ಅವರೇ ರಾಜೀನಾಮೆ ಕೊಟ್ಟರು. ನನಗೆ ಯಾವ ಕಾಲು ಬಂದಿಲ್ಲ ಅಂದರು, ಬಟ್ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಅಂದು ಓಡಾಡ್ತಾ ಇದೆಯಲ್ಲ ಸುದ್ದಿ ಅವ್ರಿಗೆ ಮತ್ತು ನಜೀರ್ ಅಹಮದ್ ಅವ್ರಿಗೆ. ನಜೀರ್ ಅಹಮದ್ CM ಕಾರ್ಯದರ್ಶಿ ಸ್ಥಾನ, ಒಂದು ಪ್ರಮುಖವಾದ ಹುದ್ದೆಯಲ್ಲಿದ್ದರು ಅವರು. CM ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕ ನಜೀರ್ ಅಹಮದ್ ಅವರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯನವ್ರಿಗೆ. ಉಳಿಸ್ಕೊಳ್ಳೋಣ ಅಂತಲೇ ಬಹುಶಃ ಕಡೆ ಕ್ಷಣದವರೆಗೂ ಅವ್ರನ್ನ ರಾಜೀನಾಮೆ ಕೊಡಿಸಿಲ್ಲ ಸಿದ್ದರಾಮಯ್ಯನವರು. ಇಲ್ಲಾಂದರೆ ಮುಜುಗರ ಆಗತ್ತೆ ಅಂತ ತಾನೇ ರಾಜೀನಾಮೆ ಕೊಡೋ ಥರ ಮಾಡಿರ್ತಿದ್ರು. ಹೆಂಗಾದರೂ ಉಳಿಸೋಣ ಅಂತ ಪ್ರಯತ್ನ ಮಾಡಿರ್ತಾರೆ. ಕಡೆ ಕ್ಷಣದ ನಿನ್ನೆ ತನಕನೂ ಡೆಡ್ಲೈನ್ ತನಕನೂ ಹೈಕಮಾಂಡ್ ಹೇಳಿದ್ರು ರಾಜೀನಾಮೆ ಕೊಟ್ಟಿರಲ್ಲ, ಕಡೆಗೆ ಕಿತ್ತು ಹಾಕಲಾಗಿದೆ. ಈಗ ವಜಾ ಮಾಡಿದ್ದಾರೆ ಆ ಹುದ್ದೆಯಿಂದ. ನಜೀರ್ ಅಹಮದ್ ಅವ್ರಿಗೆ ಭಾರಿ ಆಘಾತ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಅವ್ರಿಗೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರಿಗೆ ಇದು ಭಾರಿ ಹಿನ್ನಡೆ. ಜಮೀರ್ ಅಹಮದ್ ಖಾನ್ ನಿನ್ನೆ ಹೈಕಮಾಂಡ್ ಮೇಲೇ ಒತ್ತಡ ಹಾಕೋಕೆ ನೋಡಿದ್ರು ತಮ್ಮ ಸಮುದಾಯದ ಮೂಲಕ, ಆದರೂ ಅವ್ರಿಗೆ ಹಿನ್ನಡೆ ಉಂಟಾಗಿದೆ. ದಾವಣಗೆರೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಸಿಗದಂತಾಗಿದೆ. DK ಶಿವಕುಮಾರ್ ಅವರು ಈಗ ಮಾಸ್ಟರ್ ಸ್ಟ್ರೋಕನ್ನೇ ಕೊಟ್ಟಿದ್ದಾರೆ. CM ನಿವಾಸಕ್ಕೆ ಗಡಿಬಿಡಿಯಲ್ಲಿ ಆಗಮಿಸಿದ್ದಾರೆ ಜಮೀರ್ ಅವರು. ಬುಲಾವ್ ಬಂದಿದೆ, ತಕ್ಷಣ ಹೊರಟು ಬನ್ನಿ ಅಂತ CM ಬುಲಾವ್ ಕೊಟ್ಟಿದ್ದಾರೆ. ಜಮೀರ್ ಅವರು ನಿವಾಸಕ್ಕೆ ಆಗಮಿಸಿ ಸೀಕ್ರೆಟ್ ಮೀಟಿಂಗೇ ನಡೆದಿದೆ. ಅಂದರೆ ಅಲ್ಲಿನ ಮಾತುಕತೆಗಳು ಹೊರಗಡೆ ಬಂದಿಲ್ಲ, ತುಂಬ ಸೀಕ್ರೆಟ್ ಆಗಿ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಕಾವೇರಿ ನಿವಾಸದಲ್ಲಿ ಜಮೀರ್ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಸಿದ್ದು ಕ್ಯಾಂಪ್ ಡಿಸ್ಟರ್ಬ್ ಆಗುವಂಥ ಒಂದು ಬೆಳವಣಿಗೆ ನಡೆದಿದೆ. ನಜೀರ್ ರಾಜೀನಾಮೆ ವಿಚಾರದಲ್ಲಿ, ಅಂದರೆ ಅವ್ರನ್ನ ವಜಾ ಮಾಡಿರೋ ವಿಚಾರದಲ್ಲಿ ಏನಂತ ಹೇಳ್ತಿದ್ದಾರೆ ಈಗ ನೋಡಿ. ಹೌದು, ಅವ್ರನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು, ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾರಾದರೂ ಅವ್ರ ಹೆಸರು ಹೇಳಿದ್ದಾರೆ? ಹಾಗಾದರೆ ದಾವಣಗೆರೆಗೆ ಸಂಬಂಧಪಟ್ಟಂತೆ ನಜೀರ್ ಅಹಮದ್ ಅವರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ ಅಂತ ಯಾರಾದರೂ ಒಬ್ಬರು ನಜೀರ್ ಅಹಮದ್ ಹೆಸರು ಹೇಳಿದ್ದಾರಾ? ಸ್ಥಳೀಯ ಮುಸಲ್ಮಾನರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ. ಆಮೇಲೆಲ್ಲ ಸರಿ ಹೋಗಿದ್ದಾರೆ. 100% ಒಳ್ಳೆ ಲೀಡರಲ್ಲಿ ನಾವೇ ಗೆಲ್ತೀವಿ ದಾವಣಗೆರೆಯಲ್ಲಿ, ಡೌಟೇ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಜನಗಳ ಮಧ್ಯೆ ಇರೋ ಕಾರ್ಯಕರ್ತ. ನಾನು ಯಾವತ್ತೂ ಲೀಡರ್ ಆಗೋಕ್ಕೆಲ್ಲ ಹೋಗಿಲ್ಲ, ನಾನು ದೊಡ್ಡ ಲೀಡರು ಅಂತ ಹೇಳೇ ಇಲ್ಲ. ಯಾಕಂದರೆ ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರೆಲ್ಲ ಏನಂದರು, ಜಮೀರ್ ತಾನೇ ಏಕೈಕ ನಾಯಕ ಸಮುದಾಯಕ್ಕೆ, ತನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಲೇ ಅಲ್ವಾ ಅವ್ರ ಕಡೆ ಬಾಣ ಬಂದಿದ್ದು. ತಾನಿಲ್ಲದೆ ನಡೆಯೋದೇ ಇಲ್ಲ ಪಕ್ಷ ಅಂದ್ಕೊಂಡು ಬಿಟ್ಟಿದ್ದಾರೆ ಅಂತೆಲ್ಲ ಈಗ ಇವರು ಠಕ್ಕರ್ ಕೊಡ್ತಿರೋದು. ನಾನೊಬ್ಬ ಸಾಮಾನ್ಯ ಜನ ಸೇವಕ ಅಂತಿದ್ದೀನಿ, ಬಿಟ್ಟರೆ ನಾನು ನಾಯಕ ಲೀಡರ್ ಅಂತ ಹೇಳಿಕೊಂಡೇ ಇಲ್ಲ, ಯಾವತ್ತೂ ಮುಚ್ಚುಮರೆ ಮಾಡಿಲ್ಲ. KPCC ಸಭೆಯಲ್ಲೇ ಹೇಳಿದ್ದೆ ನಾನು ಟಿಕೆಟ್ ಬೇಕು ಅಂತ. ಜಬ್ಬಾರ್ ಹೆಸರು ಕೂಡ ನಾನೇನು ಹೇಳಿಲ್ಲ. 7-8 ಜನ ಮುಸಲ್ಮಾನರು ಇದ್ದಾರೆ, ಯಾರಿಗಾದರೂ ಒಬ್ರಿಗೆ ಕೊಡಿ ಅಂತ ಕೇಳಿದ್ದೆ ಅಷ್ಟೇ. ಆದರೆ ಈಗ ನಜೀರ್ ಅವ್ರನ್ನ ಯಾಕೆ ಡ್ರಾಪ್ ಮಾಡಿದ್ರು ಅನ್ನೋದಕ್ಕೆ ಕಾರಣವೇ ಕಾಣಿಸ್ತಿಲ್ಲ. ಅವ್ರಿಗೆ ಬಾಗಲಕೋಟೆಯಲ್ಲಿ ಜವಾಬ್ದಾರಿ ಕೊಡಲಾಗಿತ್ತು. ನಜೀರ್ ಅಹಮದ್ 10 ದಿನ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ. ಆರೋಪ ಮಾಡೋರು ಹೆಸರು ಹೇಳಬೇಕಲ್ವಾ? ಯಾರು ಹೇಳಿದ್ದಾರೆ ಇವ್ರ ಹೆಸರನ್ನ ಅಂತ ಕೇಳ್ತಿದ್ದಾರೆ. ಸೊ ಈಗ ಅಗತ್ಯ ಬಿದ್ದರೆ ಬರ್ತೀನಿ ಅಂತ ಹೇಳಿ ಬಂದೆ ದಾವಣಗೆರೆಯಲ್ಲಿ. ನಾನು ಪ್ರೆಸ್ ಮೀಟ್ ಮಾಡಿ ಬಂದೆ, ಊಟ ಕೂಡ ಮಾಡ್ಕೊಂಡು ಬಂದೆ, ಅಲ್ಲೇ ಗೆಲ್ಲಿಸಿ ಅಂತ ಕರೆ ಕೊಟ್ಟು ಬಂದೆ. 2 ಸೀಟ್ ನಾವೇ ಗೆಲ್ತೀವಿ, ಡೌಟೇ ಇಲ್ಲ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ರಿಜ್ವಾನ್ ಅವರು ಮಂತ್ರಿ ಆದ್ರೆ ನಾನೇ ತುಂಬಾ ಖುಷಿ ಪಡೋದು ಅಂತ ಬೇರೆ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನೇ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಗೊತ್ತಾಯಿತು.
ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಅಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ CM ಮನೆಗೆ ಹೋಗ್ತಾ ಇರೋದು ನಾನು. CM ಕರೆದವ್ರು ನನಗೆ 10:30ಕ್ಕೆ CM ಕರೆದವ್ರೆ. ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದೀನಿ ನಾನು. ಯಾರನ್ನ ಎಷ್ಟು ಹೇಳಿದಾರಾ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕಂದರೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100ಕ್ಕೆ 100 ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂದ್ರೆ ಜಮೀರ್ ಅಹ್ಮದ್ ಅವರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಜನಗಳ ಮಧ್ಯದಲ್ಲಿ ಇರೋನು. ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ. ರಿಜ್ವಾನ್ ವಿರುದ್ಧ ಜಮೀರ್ ಅವರು ಸಿಡ್ದೆದ್ದಿದ್ದಾರೆ. ಆದ್ರೆ ಆಗ್ಲಿ ಬಿಡಿ, ಅವರು ಮಂತ್ರಿ ಆಗ್ಲಿ, ಬಟ್ ಅವರಂತೂ ನನ್ನ ಹೆಸರು ಹೇಳಿದ್ ಕಂಡಿಲ್ಲ. ಸ್ಥಳೀಯ ಲೀಡರ್ ಯಾರಾದರೂ ಹೆಸರು ಹೇಳಬೇಕಲ್ವ ಅನ್ಯಾಯ ಮಾಡಿರೋದಕ್ಕೆ. ಇಲ್ಲಿ ಅವರು ಯಾರ್ಯಾರೋ ಬೆಂಗಳೂರವ್ರು ಬಂದು ದಾವಣಗೆರೆಯಲ್ಲಿ ಅನ್ಯಾಯ ಮಾಡಿದ್ದು ಹೇಳೋಕ್ಕಾಗತ್ತಾ ಅಂತ ಸಿಡ್ದಿದ್ದಾರೆ ಈಗ ಜಮೀರ್ ಅಹ್ಮದ್ ಖಾನ್ ಅವರು. CM ಬಳಿ ಹೋಗ್ತಾ ಇದ್ದೀನಿ, ಯಾವ ಕಾರಣಕ್ಕೆ ರಾಜೀನಾಮೆ ತಗೊಂಡಿದ್ದಾರೆ, ರಾಜೀನಾಮೆ ಅಲ್ಲ ಕೊಟ್ಟೇ ಇಲ್ವಲ್ಲ, ಅವರು ವಜಾ ಮಾಡಿದ್ದಾರೆ, ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಅಂತ ಕೇಳ್ತೀನಿ ಅಂತ ಸಿಟ್ಟು ಮಾಡಿಕೊಂಡೇ ಹೋಗಿದ್ದಾರೆ ಈಗ ಜಮೀರ್ ಅಹ್ಮದ್ ಖಾನ್ ಅವರು. ಸೊ ಅವ್ರು ಹೇಳ್ತಿರೋದೇನು, ಜಬ್ಬಾರ್ಗೆ ಅವಮಾನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಜಬ್ಬಾರ್ ಪಕ್ಕದ ಮನೆಗೆ ಹೋಗಿ ಬಂದಿದ್ದಾರೆ, ಇವ್ರ ಮನೆಗೆ ಲೋಕಲ್ ಲೀಡರ್ ಅನ್ನೋದನ್ನ ಒಂಚೂರು ಗೌರವ ಕೊಡದೆ ಅವ್ರ ಮನೆಗೆ ಹೋಗಿಲ್ಲ. ನಜೀರ್ ಅಹ್ಮದ್ ಅವ್ರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಸೊ ನಮ್ಮನ್ನು ನಡೆಸ್ಕೊಂಡಿರೋದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ಇಷ್ಟಾದ ಮೇಲೂ ಜಮೀರ್ ಅಂತೂ ಹಠ ಬಿಡ್ತಿಲ್ಲ ಅನ್ನೋದು ಕಾಣ್ತಿದೆ. ತನ್ನ ಪಟ್ಟು ನಾನು ಯಾಕೆ ಸಡಲಿಸ್ಲಿ, ಏನು ಅನ್ಯಾಯ ಕೇಳಿದ್ದೀವಿ ನಾವು, ಏನು ತಪ್ಪು ಕೇಳಿದ್ದೀವಿ? ಒಂದೇ ಕುಟುಂಬದಲ್ಲಿ 3-4 ಪ್ರತಿನಿಧಿಗಳಿದ್ದಾಗ ಮತ್ತದೇ ಕುಟುಂಬಕ್ಕೆ ಟಿಕೆಟ್ ಕೊಡೋದು ನ್ಯಾಯನ? ಬಾಗಲಕೋಟೆಲ್ಲಾದರೆ ಮೇಟಿ ಕುಟುಂಬದಲ್ಲಿ ಬೇರೆಯವ್ರು ಇಲ್ಲಪ್ಪ, ಅವ್ರು ತೀರ್ಕೊಂಡ್ರು, ಅವ್ರ ಕುಟುಂಬದವ್ರು ಕೊಟ್ಟರು, ಅದೇ ಬೇರೆ ಇಲ್ಲೇ ಬೇರೆ ಅನ್ನೋದು ಜಮೀರ್ ಅವ್ರ ವಾದ. ಈಗ DK ಶಿವಕುಮಾರ್ ಅವರು ಹೆಂಗೆ ಟಿಕೆಟ್ ಕೊಡಿಸಿದ್ರು, ಸಾಮಾನ್ಯವಾಗಿ ತೀರ್ಕೊಂಡಾಗ ಅದೇ ಕುಟುಂಬಕ್ಕೆ ಕೊಡೋದು ಪದ್ಧತಿ ಇದೆ ನಮ್ಮ ಪಕ್ಷದಲ್ಲಿ ಅಂತ ಕೊಡಿಸಿದ್ರು. ಆದರೆ ಎಷ್ಟು ಜನಕ್ಕೆ ಕೊಡ್ತೀರಿ ಪದ್ಧತಿ? 4 ಜನಕ್ಕೆ ಕೊಡಿ ಅಂತ ಕಾಂಗ್ರೆಸ್ನಲ್ಲಿ ಇದೆಯಾ? ಹಂಗೆ ಕೊಡಬಾರ್ದು ಅಂತ ತೀರ್ಮಾನನೇ ಆಗಿದೆಯಲ್ಲ. ಕುಟುಂಬ ರಾಜಕಾರಣ, ಒಬ್ರಿಗೆ ಮಣೆ ಹಾಕಬಾರ್ದು ಅಂತ ಒಂದು ಮೀಟಿಂಗಲ್ಲಿ ತೀರ್ಮಾನವೂ ಆಗಿತ್ತು ಅನ್ನೋದನ್ನು ಕೂಡ ಒಂದು ಬಣ ನೆನಪಿಸ್ತಿರೋದು. ಸೊ ನ್ಯಾಯ ಕೇಳಿದೆ, ನಾನು ತಪ್ಪೇನು ಮಾಡಿದ್ದೀನಿ, ಅಸಮಾಧಾನ ಇದ್ದದ್ದು ಹೌದು, ಆಮೇಲೆಲ್ಲ ಕೆಲಸ ಮಾಡಿದ್ದೀವಲ್ಲ ಅಂತ ತಿರುಗಿ ಬಿದ್ದಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು. ಭಾರಿ ಆಘಾತ ಇದು. ನಜೀರ್ ಅಹ್ಮದ್ ಅವ್ರನ್ನ ಟಚ್ ಮಾಡಲ್ಲ ಅಂತ ಅಂದ್ಕೊಂಡಿದ್ರು. ಜಬ್ಬರೊಬ್ಬರು ರಾಜೀನಾಮೆ ತಾನೇ ಕೊಟ್ಟರು, ಆಮೇಲೆ ಇಲ್ಲಿಂದ ಬಿಸಿ ಮುಟ್ಸೋಕೆ ಶುರು ಆದಮೇಲೆ ಹೈಕಮಾಂಡಿನ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, DKನೂ ಸುಮ್ಮನಾಗ್ಬಿಡ್ತಾರೆ ಅಂತ ಅಂದುಕೊಂಡಿದ್ದು. ಬಟ್ ಈಗ ಕಿತ್ತು ಹಾಕಿಬಿಟ್ಟಿದ್ದಾರೆ. ಅಷ್ಟು ತನಕ ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಗಿದೆ ಇಲ್ಲಿ. ದಾವಣಗೆರೆ ರಿಸಲ್ಟ್ ಬಳಿಕ, ಅಂದರೆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ಅನ್ನೋದರ ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇದೆ ಈ ಬೆಳವಣಿಗೆಯಲ್ಲಿ. ಯಾಕಂದರೆ CM ಕುರ್ಚಿ ವಿಚಾರದಲ್ಲಿ ಮಾತುಕತೆ ಜೋರಾಗಿದೆ. ಈಗ ಡೆಲ್ಲಿಗೆ 35-40 ಶಾಸಕರು, ಅವರು ಸೀನಿಯರ್ಸ್ ಎಲ್ಲ, ಸಿದ್ದು ಕ್ಯಾಂಪ್ನವರೆಲ್ಲ ಹಾರಿರೋದು ಒಂದು ಕಡೆ, ಮತ್ತೊಂದು ಕಡೆ ಖರ್ಗೆ ಅವರ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ DK ಭಾಗಿಯಾಗಿದ್ದಾರೆ. ಪಂಚರಾಜ್ಯ ಚುನಾವಣೆಗೋಸ್ಕರ DK ತಡೆದಿದ್ರು, ಇನ್ನೇನು CM ಕುರ್ಚಿ ಫಿಕ್ಸ್ ಅಂತಾನೆ ಅವ್ರ ಪಾಳ್ಯದಿಂದ ಬರ್ತಿರೋ ನ್ಯೂಸು. ಹಾಗಾಗಿ ಅದಷ್ಟು ಕುತ್ತಿಗೆಗೆ ಬರ್ತಿರೋದ್ರಿಂದಾಗ ಸಿದ್ದು ಬಣ 35-40 ಶಾಸಕರು ಈಗ ಶಿಫ್ಟ್ ಆಗಿರೋದು ಡೆಲ್ಲಿಗೆ. ಈಗಾಗಲೇ ಚಟುವಟಿಕೆ ಗರಿಗೆದರಿದ್ದು ಈ ರಿಸಲ್ಟ್ ಬರ್ತಿದ್ದಂಗೆ ಅಲ್ಲೋಲ ಕಲ್ಲೋಲ, ಬಿರುಗಾಳಿ ಬೀಸೋದು ಫಿಕ್ಸು ಕೈಪಾಳ್ಯದಲ್ಲಿ ಅನ್ನೋದರ ಸ್ಪಷ್ಟ ಚಿತ್ರಣ. ಸಿದ್ದರಾಮಯ್ಯ ಕ್ಯಾಂಪ್ನ ಹಲವು ವಿಕೆಟ್ಗಳನ್ನು ಒಂದೇ ಹೊಡೆತಕ್ಕೆ ತೆಗೆದ್ರ DK. ನಂಬರ್ 1 ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರು. ಈಗ ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದಂಥ ಮಲ್ಲಿಕಾರ್ಜುನ್ ಅವರು ಪ್ರಬಲ ಲಿಂಗಾಯತ ನಾಯಕ, ಒಬ್ಬರು ಪ್ರಭಾವಿ ಮಿನಿಸ್ಟರ್ DK ಕ್ಯಾಂಪಿಗೆ ಬಂದಂಗಾಯ್ತು ಈ ಎಲೆಕ್ಷನ್ ಮೂಲಕ. ಜಮೀರ್ ಅಹ್ಮದ್ ಖಾನ್ ಅವರನ್ನು ವೀಕ್ ಮಾಡ್ದಂಗಾಯ್ತು. ಹೈಕಮಾಂಡ್ ಕಣ್ಣಲ್ಲಿ ಪಕ್ಷದ್ರೋಹಿ ಅನ್ನೋ ಪಟ್ಟ ಕಟ್ಟಿದ್ದಾಯ್ತು. ರಾಜಣ್ಣ ಅವ್ರನ್ನ ಕಿತ್ತಾಕ್ಸಿದಾಯ್ತು. 3 ವಿಕೆಟ್ ತೆಗೆದಿದ್ದಾರೆ ಈಗ ಸಿದ್ದು ಕ್ಯಾಂಪಿಂದ. DK ಶಿವಕುಮಾರ್ ಅವರು ತನ್ನ ಕುರ್ಚಿಗೆ ಇನ್ನಷ್ಟು ಹತ್ತಿರ ಆಗೋದಕ್ಕೆ ಕಾದು ನೋಡಬೇಕು. ಸಿದ್ದು ಬಣದ ಟಕ್ಕರ್ ಹೆಂಗಿರುತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.